ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗೆ ಹೃದಯಾಘಾತವಾಗಿದೆ. ಅಫ್ಘಾನಿಸ್ತಾನದಿಂದ ಪಾಕ್ನ ಮಿಲಿಟರಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಇವತ್ತು ಮತ್ತೊಬ್ಬ ಉಗ್ರ ಅಬ್ದುಲ್ ರೆಹಮಾನ್ ಮಕ್ಕಿಗೆ ಹೃದಯಾಘಾತ ಆಗಿದೆ. LET ಡೆಪ್ಯೂಟಿ ಚೀಫ್ ಆಗಿದ್ದಂಥ ಹಫೀಜ್ ಅಬ್ದುಲ್ ರೆಹಮಾನ್ ಮಕ್ಕಿ ಕಳೆದ ಕೆಲ ದಿನಗಳ ಹಿಂದೆ ಶುಗರ್ ಲೆವೆಲ್ ಜಾಸ್ತಿಯಾಗಿ ಲಾಹೋರ್ ಆಸ್ಪತ್ರೆಗೆ ದಾಖಲಾಗಿದ್ದ. ಉಗ್ರ ಇವತ್ತು ಆಸ್ಪತ್ರೆಯಲ್ಲಿಯೇ ಹೃದಯಾಘಾತದಿಂದ ಮೃತಪಟ್ಟಿದ್ದ ರಕ್ತಪಿಪಾಸು ಇವನು. 2019ರಲ್ಲಿ ಪಾಕ್ ಸರ್ಕಾರ ಅರೆಸ್ಟ್ ಮಾಡಿ ಗೃಹ ಬಂಧನದಲ್ಲಿ ಇವನನ್ನು ಇಟ್ಟಿತ್ತು. 2020ರಲ್ಲಿ ಆರೋಪ ಸಾಬೀತಾಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಕೋರ್ಟ್. ಉಗ್ರರಿಗೆ ಹಣಕಾಸು ನೆರವನ್ನು ಕೊಟ್ಟಿದ್ದಂಥ ಆರೋಪ ಈ ಮಕ್ಕಿ ಇವನ ಮೇಲಿತ್ತು. 2023ರಲ್ಲಿ ಜಾಗತಿಕ ಭಯೋತ್ಪಾದಕ ಅಂತ ಹೇಳಿ ಘೋಷಣೆ ಮಾಡಿತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಮುಂಬೈ ಮೇಲೆ ದಾಳಿ ಮಾಡೋದಕ್ಕೆ ಉಗ್ರರಿಗೆ ಇವನು ಫಿನಾನ್ಷಿಯಲ್ ಸಪೋರ್ಟ್ ಕೊಟ್ಟಿದ್ದ ಅಂತ ಆರೋಪ.